ಈಗ ವಿಜೇಂದ್ರ ಅವ್ರು ಹೇಳ್ತಾರೆ ಯತ್ನಾಳ್ ಅವ್ರಿಗೆ ಫ್ರೀ ಬರ್ಡ್ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ, ಅದಕ್ಕೇನು ಹೇಳ್ತೀರಿ? ನಾ ಫ್ರೀ ಬರ್ಡ್ ಯಾವಾಗಲೂ ಓದೀನಿ, ಬಿ ಜೆ ಪಿಗೆ ಇದ್ದಾಗ ಇದ್ದಿದ್ದಿಲ್ಲ ನಾನು. ಅವ್ನು ವಿಜೇಂದ್ರ ಮುಂದೆ ಅವ್ರ ಅಪ್ಪಗೆ ಬೈದೀನಿ ಮೊನ್ನೆ, ಉತ್ತರ ಕರ್ನಾಟಕ ನೀರಾವರಿಗೆ ಮೋಸ ಮಾಡಿದ್ದೆ ಅಂತೇಳಿ. ಅವ್ನು ಇದ್ದಲ್ಲಿ ನಾ ಸದನದಾಗ ಮಾತಾಡೋದು ನೋಡಿರಿಲ್ಲ, ನೀರಾವರಿ ಬಗ್ಗೆ ಮಾತಾಡಿದಾಗ ಶಿವಾನಂದ ಪಾಟೀಲ್ ಎದ್ದು ಕೇಳ್ದ, ನೀವು ಕರ್ನಾಟಕದ ಇದು ಎಂ ಬಿ ಪಾಟೀಲ್ರು ಏನು ಹೇಳಿದರು, ಯಾರು ಬಿ ಜೆ ಪಿಯವ್ರು ಕೊಡೋ ಪರಿಹಾರ ತೊಗೋಬೇಡ್ರಿ, ನಮ್ಮ ಸರ್ಕಾರ ಬರ್ತದೆ, ನಾನು ಏನು ನೀರಾವರಿಗೆ 40 ಲಕ್ಷ, ಒಣ ಬೇಸಾಯಕ್ಕೆ 25 ಲಕ್ಷ ಅಂತ ಹೇಳಿದ್ರಲ್ರಿ. ಹೇಳಿದ್ರು, ಅದಕ್ಕೆ ಎಂ ಬಿ ಪಾಟೀಲ್ರು ನೆನಪು ಮಾಡಿಕೊಟ್ಟೆ, ನೀವೇ ಹೇಳಿರಿ ಎಂ ಬಿ ಪಾಟೀಲ್ರೆ, ಈಗ ಕೊಡಿಸ್ರಿ ರೈತರಿಗೆ ಅಂತ ಹೇಳಿದೆ. ಆದ್ರೆ ನಾವು ಎಂ ಬಿ ಪಾಟೀಲ್ ಹೆಸರು ಹೇಳಿದ್ದಿಲ್ಲ, ಶಿವಾನಂದ ಪಾಟೀಲ್ ಎದ್ದು ಕೇಳ್ದ, ಇವನು ಯಾವ ಮಂತ್ರಿ ಹೇಳಿದ್ದ, ನಾವು ಇಬ್ಬರದೀವಿ ಮಂತ್ರಿ ಬಿಜಾಪುರನಲ್ಲಿ ಅಂದ. ನೀ ಅಲ್ಲಪ್ಪ, ನೀ ಅಂದು ರೈತರ ಬಗ್ಗೆ ಮಾತಾಡೋವಲ್ಲ, ನೀವು ಯಾರ ಜಾಗದಾಗ ಹೆಂಗೆ ಹೊಡ್ಕೋಬೇಕು ಅನ್ನೋ ತಲೆಯೊಳಗೆ ನಿನಗಿರ್ತದೆ. ಹಾಂ, ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಶಿವಾನಂದ ಪಾಟೀಲ್ಗೆ ಪಾಪ ರೈತರು ಜನ ಅದೇನೂ ಸಂಬಂಧ ಇಲ್ಲ. ನನ್ನ ಕುಟುಂಬಕ್ಕೆ ಎಲ್ಲೆಲ್ಲಿ ಆಸ್ತಿ ಹೊಡಿಬೇಕು ಅನ್ನೋದು ಬಿಟ್ರೆ ಅವನು ಚಿಂತೆ ರೈತರದಲ್ಲೇ ಇದ್ವು. ಎಂ ಬಿ ಪಾಟೀಲಿಗೆ ಸ್ವಲ್ಪ ಚಿಂತೆ ಇತ್ತು, ಅದಕ್ಕೆ ಎಂ ಬಿ ಪಾಟೀಲ್ ಹೇಳಿದ್ರೆ ತಂದು ಹಾಂ ಕರೆಕ್ಟ್ ಅಂತಂದು ನನಗೆ ಗುರ್ತೈತೆ. ನಿನಗೆ ಎಂ ಬಿ ಪಾಟೀಲ್ ವಜೆ ಮಾಡೋದು ಬಿಟ್ಟರೆ ನಿಂದೇನು ಉದ್ಯೋಗ ಇಲ್ಲ. ನಮ್ಮ ಕಟಕದ ಹೊಂಡೆ ಅಂತ ಕೇಳ್ದ, ಅಲ್ರಿ ಕೆರೆ ನೀರು ತುಂಬೋದು ಯಾರು ಮಾಡ್ಯಾರ ಬಿಜಾಪುರಲ್ಲಿ? ಎಂ ಬಿ ಪಾಟೀಲ್ ಮಾಡ್ಯಾರ ಅಂತೇಳೀನಿ. ಮುಂದೆ ಶಿವಾನಂದ ಪಾಟೀಲ್ಗೆ ಉತ್ತರ ಕೊಟ್ಟೆ. ಈ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಇದ್ದಾಗ ನಮಗೂ ಮೋಸ ಮಾಡಿದೆ, 25,000 ಕೋಟಿ ಕೊಡ್ತೀನಿ ಅಂದು ಕೊಟ್ಟಿಲ್ಲ. ಯಡಿಯೂರಪ್ಪನ ಇದ್ರಾಗೇ ನಾನು ಬಹಿಷ್ಕಾರ ಹಾಕಿನಿ, ಬಜೆಟ್ ಓದಾಗೇ ಹೊರಗೆ ಹೋಗಿ ನಾನು, ಚರಂತಿ ಮಠರು, ಅಭಯ್ ಪಾಟೀಲ್. ಅಂದ್ರೆ ಕೃಷ್ಣಾ ಮೇಲ್ದಂಡೆ ಆದರೆ 17,70,000 ಎಕರೆ ನೀರಾವರಿ ಆಗ್ತದೆ. 17,70,000 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೆದ್ರು 5 ವರ್ಷನಾಗ ಸಾಲ ಮುಟ್ಟಿ ಹೋಗ್ತದೆ. ಆ 17 ಲಕ್ಷ ರೈತರು ಏನು 17 ಲಕ್ಷ ಎಕರೆ ನೀರಾವರಿ ಆದ್ರೆ ಎಷ್ಟು ರೈತರು ಉದ್ಧಾರ ಆಗ್ತದೆ ರೀ? ಯೂರಿಯಾ ಗ್ಯಾರಂಟಿ ಅಕ್ಕಿ ಕೊಡಬೇಕು. ದಿನ ಒಂದು ಹೆಣ್ಮಗಳಿಗೆ ನೀರಾವರಿ ಒಳಗೆ 500 ಪಗಾರ ಐತಿ, ಗಂಡಾಳಿಗೆ ಒಂದು 700 1,000 ರೂಪಾಯಿ ಪಗಾರ ಐತಿ. ಅವರೇ ಇದನ್ನು ಗುತ್ತಿಗೆ ತೊಗೊಂಡು ಮಾಡಿದ್ರೆ ದಿವಸ 1,000 ರೂಪಾಯಿ ಪಗಾರ ಹಾಕೋತಾರೆ. ನಿಮ್ಗೆ ಯಾಕೆ ಬೇಕು ಗ್ಯಾರಂಟಿ ಸುಡಗಾಡಿ ಇವೆಲ್ಲ? ಇಂಥ ಸ್ವಾಭಿಮಾನ ಬದುಕನ್ನು ಕಲಿಸ್ರಿ, ಇದು ದಂಡಿತನ ಹೋಗೋದಲ್ಲ. ಇವತ್ತು ನೋಡಿರಿ,